ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬಾ ಮಹತ್ವವನ್ನ ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲಾ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ ತಿಂಗಳು ತುಂಬಾ ಅಂದ್ರೆ ತುಂಬಾ ವಿಶೇಷ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳುವುದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನ ಗಮನಿಸೋಣ. ಮಾಸ ವಿಶೇಷತೆಯನ್ನ ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ್ದ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನ ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮಿ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು, ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮಿ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾದದ್ದು. ನಿಮ್ಗೆ ಏನಾದ್ರು ಪಿತೃಶಾಪಗಳು, ಪಿತೃದೋಷಗಳು ಇದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತಹದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿಯು ಶುರುವಾಗುತ್ತೆ. ಆ 9 ಮತ್ತು 1 ದಿವಸ 10 ವಿಶೇಷವಾದಂತಹ ಉತ್ಸವ, ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬಾ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ. ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಒಂದೇ ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು, ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನ 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು, ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗುವುದಿಲ್ಲ. ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಈ ಗ್ರಹ ಸ್ಥಿತಿಗಳಿಂದಾಗಿ
ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಅಕ್ಟೋಬರ್ನ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಪ್ರಭಾವಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ಈಗ ನೋಡೋಣ. ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ಸಂಕಷ್ಟದ ಸರಮಾಲೆಗಳು ಅಂತಾನೆ ಹೇಳಬೇಕಾಗ್ತದೆ. ಈ ಕಡೆ ಆರೋಗ್ಯ ಚೆನ್ನಾಗಿರೋದಿಲ್ಲ, ದೈಹಿಕವಾಗಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ, ನಂಬಿಕೆ ದ್ರೋಹಗಳು ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ದ್ರೋಹಗಳು ಉಂಟಾಗ್ತಕ್ಕಂಥದ್ದು, ನಿಮ್ಗೆ ಯಾವುದೇ ಕಾರಣಕ್ಕೂ ಅನುಕೂಲತೆಗಳು ಸೃಷ್ಟಿ ಆಗದೆ ಇರುವಂತಹ ವಾತಾವರಣ ನಿಮಗೆ ಈ ಒಂದು ತಿಂಗಳಿನಲ್ಲಿ ಉಂಟಾಗತ್ತೆ. ಅದರಲ್ಲೂ ತುಂಬಾ ಅತ್ಯಂತ ಆತ್ಮೀಯರಿಂದ ಆಗುವಂತಹ ದ್ರೋಹ ನಿಮ್ಮನ್ನ ತುಂಬಾ ಚಿಂತಾಕ್ರಾಂತರನ್ನಾಗಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವ ಹಾಗೆ ಮಾಡಿಸುತ್ತೆ. ವಾಹನಗಳ ಕಳ್ಳತನ ಆಗುವ ಸಾಧ್ಯತೆಗಳಿದ್ದಾವೆ. ಮನೆಯಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ವಸ್ತುಗಳ ಕಳ್ಳತನದಿಂದಾಗಿ ಇನ್ನಷ್ಟು ಹಿಂಸೆಯನ್ನು ನೀವು ಅನುಭವಿಸಬೇಕಾಗ್ತದೆ. ವ್ಯಾಧಿಗಳು ಜಾಸ್ತಿ ಆಗುವಂಥದ್ದು ದೇಹಕ್ಕೆ, ಇದಕ್ಕಿದ್ದ ಹಾಗೆ ಚರ್ಮ ಕಾಯಿಲೆಗಳಾಗಬಹುದು, ಅಥವಾ ನೋಡಿ ಸ್ಕಿನ್ ಡಿಸೀಸಸ್ಗಳೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಈ ಕೀಲು ಮಾಂಸಖಂಡಗಳ ನೋವುಗಳು ಮತ್ತೆ ಜಾಯಿಂಟ್ ಪೇನ್ಗಳಿದ್ರೆ ಜಾಸ್ತಿ ಆಗುವಂತಹದ್ದು. ಇದು ಇವಾಗ ವಾತಾವರಣಕ್ಕೆ ಬರ್ತಾ ಇರತಕ್ಕಂತಹ ಜ್ವರ, ಕೆಮ್ಮು, ನೆಗಡಿ, ಈ ರೀತಿಯಾದಂತಹ ಅನಾನುಕೂಲತೆಯ ಒಂದು ವಾತಾವರಣ ನಿಮಗೆ ಆಗತ್ತೆ. ತುಂಬಾನೇ ಕಷ್ಟಕರವಾದಂತಹ ಸನ್ನಿವೇಶಗಳನ್ನ ಕುಂಭರಾಶಿಯವರು ಈ ಒಂದು ಅಕ್ಟೋಬರ್ನ ತಿಂಗಳಿನಲ್ಲಿ ಎದುರಿಸಬೇಕಾಗುತ್ತೆ. ಜೊತೆಗೆ ಸಾಲಗಾರರಿಂದ ಒಂದಷ್ಟು ಹಿಂಸೆಗಳು, ನಿದ್ರಾಭಂಗ ಆಗುವಂಥದ್ದು, ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆ ಸ್ಲೀಪಿಂಗ್ ಡಿಸಾರ್ಡರ್ ಇಂದ ಇನ್ನಷ್ಟು ಏನೋ ಒಂದು ರೀತಿ ಹಿಂಸೆಗಳಾಗ್ತಕ್ಕಂಥದ್ದು, ಮನಸ್ಸಿಗೆ ಯಾತನೆಗಳೇ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಜೊತೆ ಕಲಾವಿದರಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗದೆ ಹೋಗ್ತಕ್ಕಂಥದ್ದು ಆಗತ್ತೆ. ಎಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿರಲ್ಲ, ಆ ಪಟ್ಟಂತಹ ಕಷ್ಟಕ್ಕೆ, ಶ್ರಮಕ್ಕೆ ಪ್ರತಿಫಲಗಳು ಇಲ್ಲದೆ ಇರುವ ರೀತಿಯಲ್ಲಿ ಈ ಒಂದು ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಆಗ್ತಕ್ಕಂಥದ್ದು. ಅದರಲ್ಲೂ ಯಾರು ಆಟೋಮೊಬೈಲ್ಸ್ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೀರಿ, ಕೃಷಿಕರು ಯಾರಿದ್ದೀರಿ, ಕಬ್ಬು, ಭತ್ತ, ದ್ವಿದಳ ಧಾನ್ಯಗಳ ಬೆಳೆಗಾರರು ಯಾರಿದ್ದೀರಿ, ಅವರೆಲ್ಲರಿಗೂ ಸಹ ಅಷ್ಟೊಂದು ಒಳಿತಿನ ವಾತಾವರಣ ಈ ಒಂದು ತಿಂಗಳಿನಲ್ಲಿ ಇಲ್ಲ. ಯಾವಾಗಲೂ ಏನಾದರೂ ಒಂದು ಸಮಸ್ಯೆಗಳು ಈ ಒಂದು ತಿಂಗಳು ಪೂರ್ತಿ ಬಾಧೆ ಕೊಡ್ತಾ ಇರುತ್ತೆ. ಅತ್ಯಂತ ಆತ್ಮೀಯರಿಂದಲೇ ಬರ್ತಕ್ಕಂತಹ ತೊಂದರೆ ಈ ತಿಂಗಳು ಜಾಸ್ತಿ. ಜೊತೆಗೆ ಸಾಲಗಳನ್ನು ಸಹ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರಿಗೆ ಇದೆ. ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು. ಈ ದಾಂಪತ್ಯ ಕಲಹಗಳು ಬಹಳ ತಾರಕಕ್ಕೆ ಹೋಗುವ ಸಾಧ್ಯತೆಗಳನ್ನು ಸಹ ಈ ತಿಂಗಳು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಹಣಕ್ಕೂ ಸಹ ಕತ್ತರಿ ಬೀಳುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಏನೇನೋ ಇದು ಮಾಡ್ತೀರಿ, ಕೆಲವೊಮ್ಮೆ ಈ ಡೈವರ್ಸ್ ಹಂತದವರೆಗೂ ಸಹ ಹೋಗುವಂತಹ ಸಾಧ್ಯತೆಗಳು ದಾಂಪತ್ಯ ಕಲಹಗಳು ಇದ್ದಾವೆ. ನೋಡಿ, ಕೆಟ್ಟ ಸಮಯ ಇದೆ ಹಾಗಂತ ಹೇಳಿ ಈ ಕೆಟ್ಟ ಸಮಯದಲ್ಲಿ ಕೆಟ್ಟ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳಕ್ಕೆ ಹೋಗೋದು ಬೇಡ. ಮದುವೆ ಅಂತಂದ್ರೆ ಇವತ್ತು ಮದುವೆ ಆಗಿ ನಾಳೆ ಬೆಳಗ್ಗೆನೆ ಮುರ್ಕೊಳ್ಳೋಕೆ ಆಗಲ್ಲ ಸಂಬಂಧವನ್ನ. 3 ಅಕ್ಷರದ ನಂಟು, 3 ಗಂಟಿನಲ್ಲಿ ಆಗುವಂತಹ ಏರ್ಪಡುವಂತಹ ನಂಟು, ಅದು ಬದುಕಿನ ಉದ್ದಕ್ಕೂ ಇರಬೇಕು. ಇವತ್ತೇನೋ ಕೆಡಕಾಲ, ಏನೋ ಒಂದು ವಿಷಯಗಳಿಗೆ, ಆದ್ರೆ ಅದೇ ಇರಬೇಕು ಅಂತ ಏನಿಲ್ಲ ಅಲ್ವಾ. ಇಂದೆಲ್ಲ ನಾಳೆ ಸರಿ ಹೋಗಬಹುದು. ಆ ಸರಿ ಹೋಗುವ ನಿರೀಕ್ಷೆಯನ್ನ ಇಟ್ಕೊಳ್ಳಿ. ತಪ್ಪಾದ ನಿರ್ಧಾರಕ್ಕೆ ಯಾರು ಸಹ ಬರೋದು ಬೇಡ. ನಿಮ್ಮ ಜೀವನದಲ್ಲಿ ವಾಹನಗಳಿಂದ ಅಪಘಾತ ಆಗುವ ಸಾಧ್ಯತೆಗಳು ಇದ್ದಾವೆ. ಯಾರೋ ಮಾಡಿದಂತಹ ತಪ್ಪುಗಳನ್ನ ನಿಮ್ಮ ಮೇಲೆ ಹೊರಿಸತಕ್ಕಂತಹ ಸಾಧ್ಯತೆಗಳು ಸರ್ಕಾರಿ ಅಧಿಕಾರಿಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಮೇಲೆ ಬರ್ತದೆ. ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ನೀವು ಹೊಣೆಗಾರರಾಗಬೇಕಾಗುತ್ತೆ, ಅಥವಾ ನಿಮ್ಮ ತಲೆಯ ಮೇಲೆ ಆ ತಪ್ಪನ್ನ ಹೊರಿಸಿ ನಿಮ್ಮನ್ನ ಅಬಾಧಿತರನ್ನಾಗಿ ನಿಲ್ಲಿಸ್ತಕ್ಕಂಥದ್ದು, ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಅಪರಾಧಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಕ್ಕಂತಹ ಸಾಧ್ಯತೆಗಳು
ಈ ಒಂದು ತಿಂಗಳಿನಲ್ಲಿ ಇದ್ದಾವೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ನಷ್ಟ ಉಂಟಾಗುತ್ತೆ, ಸರಿಯಾದ ಬೆಳವಣಿಗೆಗಳು ಉಂಟಾಗುವುದಿಲ್ಲ, ಮನಸ್ಸಿನಲ್ಲಿ ಅಗಾಧವಾದಂತಹ ತಳಮಳಗಳು ಉಂಟಾಗ್ತಾನೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ತುಂಬಾನೇ ಒಳ್ಳೆಯದು. ಈ ತಿಂಗಳು ಅಷ್ಟೊಂದು ಶುಭಕರವಾದ ಸನ್ನಿವೇಶಗಳನ್ನ ಈ ಒಂದು ತಿಂಗಳಲ್ಲಿ, ಅಕ್ಟೋಬರ್ನ ತಿಂಗಳಲ್ಲಿ ಕುಂಭರಾಶಿಗಳು ಹೊಂದಿಲ್ಲ. ಅದ್ರ ಜೊತೆಗೆ 7.5 ಅನ್ನುವಂತಹ ಪೀಡನಾ ಸಮಯ ಬೇರೆ ನಮ್ಗೆ ನಡೀತಾ ಇದೆ. ಆದರೆ ಅರ್ಥ ಮಾಡ್ಕೊಳ್ಳಿ, ಅದು ನಿಮಗೆ ಪೀಡನಾ ಸಮಯ ಹೌದಾ ಅಲ್ವಾ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಸಹ ಈ ಒಂದು ಸಮಯದಲ್ಲೇ ನಿಮಗೆ ಒಳ್ಳೆಯದು ಅಥವಾ ಕೆಡುಕಿನ ಛಾಯೆಗಳು 7.5 ಸಮಯದಲ್ಲೇ ಇರುವಂಥದ್ದು. ಮೊದಲನೇ ಬಾರಿ ಬಂದಿದೆಯಾ, 2ನೇ ಬಾರಿ ಬಂದಿದೆಯಾ, 3ನೇ ಬಾರಿ ಬಂದಿದೆಯಾ ತಿಳ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಮಾತ್ರ ಸಮಸ್ಯೆಗಳು ಅಧಿಕವಾಗಿ ಕಾಡುತ್ತೆ. 2ನೇ ಬಾರಿ ಬಂದಾಗ ಅದು ಯೋಗಕಾರಕವಾಗಿಯೇ ಇರುತ್ತೆ. ಸಮಸ್ಯೆಗಳು ನಮಗೆ ಅಷ್ಟೊಂದು ಕೊಡೋದಿಲ್ಲ, ಯಾಕಂದ್ರೆ ಅದನ್ನು ಹೊಂಬು ಶನಿ ಅಂತ ಕರೀತಾರೆ. ಆ ಹೊಂಬು ಶನಿಯ ಪ್ರಭಾವ ಜೀವನದಲ್ಲಿ ಶುಭ ಫಲಗಳನ್ನೇ ಕೊಟ್ಟು ಹೋಗುತ್ತೆ, ತೊಂದರೆಗಳನ್ನ ಕೊಡೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡು ಮುಂದುವರಿತಾ ಹೋಗಿ ಎಲ್ರಿಗೂ ಸಹ ಅನುಕೂಲತೆ ಉಂಟಾಗಲಿ. ಅದರ ಜೊತೆಗೆ ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನಾಗಲಿ, ಹೊಸ ಹೂಡಿಕೆಗಳನ್ನ, ಹೊಸದಾದಂತಹ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಂದ್ರೂ ಈ ತಿಂಗಳು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಜಾಗ್ರತೆಯಾಗಿ ಮುಂದುವರಿರಿ. ಅಂದರೆ ತಿಂಗಳ ಪ್ರಾರಂಭದಲ್ಲೇ ನಿಮಗೆ ಅಮಾವಾಸ್ಯೆಯಿಂದ, ಅದರಲ್ಲಿ 2ನೇ ತಾರೀಕು ಮಾರ್ಲಮ್ಯ ಅಮಾವಾಸ್ಯೆ ಬೇರೆ, ಮಹಾಲಯ ಅಮಾವಾಸ್ಯೆ, ತುಂಬ ಭೀಕರವಾದಂತಹ ಅಮಾವಾಸ್ಯೆಯಿಂದನೇ ನಮಗೆ ಈ ಮಾಸ ಶುರುವಾಗ್ತದೆ. ಅಕ್ಟೋಬರ್ನ ತಿಂಗಳು ಇದು ಪ್ರತಿ ರಾಶಿಯವರೆಗೂ ಒಂದು ಹಂತಕ್ಕೆ ಹೊಡೆತವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಜಾಗ್ರತೆಯಾಗಿರಿ. ಇದೇ ಒಂದು ಮಾರ್ಲಮ್ಯ ಅಮಾವಾಸ್ಯೆಯಿಂದೇ ಮತ್ತು ದಸರಾ ಹಬ್ಬದ ಪ್ರಯುಕ್ತವಾಗಿ ಮೂಲಿಕಾ ತಾಯಿತವನ್ನು ಮಾಡ್ತಾ ಇದ್ದೇವೆ. ನಿಮ್ಗೆ ಏನಾದರೂ ದೃಷ್ಟಿ ದೋಷಗಳು, ಮಾಟಮಂತ್ರ ದೋಷಗಳು, ಕೃತ್ರಿಮ ದೋಷಗಳು, ಎಷ್ಟೋ ಸಂಕಷ್ಟವನ್ನ ಪಟ್ಟು ಕೆಲಸವನ್ನ ಮಾಡ್ತಾ ಇದ್ರೂ ಸಹ ಅದಕ್ಕೆ ನಮಗೆ ಅನುಕೂಲತೆಗಳು ಸಿಗ್ತಾ ಇಲ್ಲ, ಎಲ್ಲಾ ವಿಧದಲ್ಲೂ ನಮಗೆ ಸಮಸ್ಯೆಗಳೇ ಜಾಸ್ತಿ ಇದ್ದಾವೆ ಅಂತ ಅಂದ್ಕೊಳ್ತಾ ಇದ್ರೆ ಆ ಒಂದು ತಾಯಿತವನ್ನ ನೀವು ಬಲಗಡೆ ತೋಳ್ನಲ್ಲಾಗ್ಲಿ ಅಥವಾ ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಅದರಿಂದ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ಅದು ಬೆಳ್ಳಿ ಅಥವಾ ಹಿತ್ತಾಳೆಯ ತಾಯಿತವಾಗಿರುತ್ತೆ. ನಿಮಗೆ ಯಾವುದು ಬೇಕು ಅದನ್ನ ಮಾಡಿಸ್ಕೊಳ್ಳಿ. ನಿಮ್ಮ ಸಮಸ್ಯೆಯ ಅನುಸಾರವಾಗಿ, ನಿಮ್ಮ ನಕ್ಷತ್ರದ ಅನುಸಾರವಾಗಿ ಅದನ್ನು ಸಿದ್ಧ ಮಾಡಿ ನಿಮ್ಮ ಮನೆಗೆ ತಲುಪಿಸಲಾಗುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಅನುಕೂಲತೆಗಳು ಸಹ ದೈವಾನುಗ್ರಹ ಉಂಟಾಗುತ್ತೆ. ದೇವರು ಶುಭವಾದಂತಹ ಘಟನೆಯನ್ನ ನಿಮ್ಮ ಬದುಕಿನಲ್ಲಿ ನಡೆಯುವ ಹಾಗೆ ಮಾಡ್ತಾನೆ ಅಂತ ಹೇಳ್ತಾ, ಇನ್ನು ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮವನ್ನ ನೋಡೋಣ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ ಸಾಧ್ಯವಾದ ಕಡೆ. ಇನ್ನು ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಅದರಿಂದ ಎಷ್ಟೋ ಶುಭ ವಾರ್ತೆಗಳು ಮುಂದಿನ ಬದುಕಿನಲ್ಲಿ ನಮಗೂ ನಡೆಯುತ್ತೆ, ಪ್ರಕೃತಿಗೂ ನಡೆಯುತ್ತೆ. ಅದನ್ನು ನೋಡ್ತಾ ಇದ್ದಾಗ ದೇವರು ಸಹ ನಮ್ಮ ಮನೆಗೆ ಹರಸಿ ಹಾರೈಸ್ತಾನೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಜಂತುಗಳಿಗೆ ನೀರಿನ ಆಸರೆ ಸಿಕ್ಕಿದ ಹಾಗಾಗ್ತದೆ. ದೇವರೇ ನಿಮ್ಮನ್ನು ಮೆಚ್ಕೊಂಡ್ಬಿಡ್ತಾನೆ. ದೇವರೇ ಮೆಚ್ಕೊಂಡ್ಮೇಲೆ ನಮ್ಗೆ ಯಾವುದರದ ಯೋಚನೆನೂ ಇರುವುದಿಲ್ಲ. ಹಾಗಾಗಿ ದೇವರನ್ನ ಮೆಚ್ಚಿಸೋ ಕೆಲಸ ಬೇಡ, ದೇವರು ನಮ್ಮನ್ನು ಮೆಚ್ಕೊಳ್ಳೋ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳನ್ನ ಇಟ್ಕೊಂಡು ಬದುಕನ್ನು ಸಾಗಣೆ ಮಾಡೋಣ ಅಂತ ಹೇಳ್ತಾ, ಇನ್ನು ಅಕ್ಟೋಬರ್ನ ತಿಂಗಳಲ್ಲಿ ನಿಮಗೆ ಅನುಕೂಲ ಮಾಡಿಕೊಡುವಂತಹ ದಿನಾಂಕಗಳನ್ನು ನೋಡೋದಾಯ್ತು ಅಂದ್ರೆ 7ನೇ ತಾರೀಕು, 15ನೇ ತಾರೀಕು, 26ನೇ ತಾರೀಕು, 29ನೇ ತಾರೀಕು, 31ನೇ ತಾರೀಕು ಇದು ಅನುಕೂಲತೆಯನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂತಹ ದಿನಾಂಕಗಳಾಗಿರುತ್ತವೆ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ಮಾಸದಲ್ಲಿ ದಶರಥ ಕೃತ ಶನಿ ಸ್ತೋತ್ರದ ಪಠಣವನ್ನು ಮಾಡಿ. ದಶರಥ ಕೃತ ಶನಿ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ದಶರಥ ಮಹಾರಾಜರೇ ಶನಿದೇವರನ್ನು ಕುರಿತು ಒಂದು ಸ್ತೋತ್ರವನ್ನು ಬರೆದಿದ್ದಾರೆ. ಆ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಸಹ ನಿವಾರಣೆಯಾಗುತ್ತೆ. ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗಲಿ. ಇದಾಗಿತ್ತು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಒಂದು ಕುಂಭರಾಶಿಯವರಿಗೆ ಹೇಗಿದೆ ಅಂತ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.